ಸೊ ಗೆಳೆಯರೇ, ಹಾಗೆ ನೋಡುವುದಾದರೆ ಕಳೆದ ಹಲವು ವರ್ಷಗಳಿಂದ ಸೌತ್ ಏಷ್ಯಾದ ಯಾವುದೇ ದೇಶವು ಭಾರತದ ವಿರುದ್ಧ ಹೋದರೂ ಆಗ ಆ ದೇಶದ ಸಾಡೆ ಸ್ಟಾರ್ಟ್ ಆಗಿ ಅಲ್ಲಿನ ಆರ್ಥಿಕ ಪರಿಸ್ಥಿತಿಯು ತನ್ನಂತಾನೆ ಹದಗೆಡುತ್ತದೆ. ಮೊದಲಿಗೆ ಶ್ರೀಲಂಕಾದ ವಿಚಾರದಲ್ಲಿ ಹೀಗಾಯಿತು. ಯಾವಾಗ ಈ ಶ್ರೀಲಂಕಾ ಚೀನಾಗೆ ಹತ್ತಿರವಾಗುವುದಕ್ಕೆ ಶುರು ಮಾಡಿತೋ ಆಗ ಈ ದೇಶದಲ್ಲಿ ದೊಡ್ಡ ಆರ್ಥಿಕ ಬಿಕ್ಕಟ್ಟು ಬಂದಿದೆ. ಆ ನಂತರ ಮಾಲ್ಡೀವ್ಸ್ನಲ್ಲಿ ಭಾರತ ವಿರೋಧಿ ಈ ಮೊಹಮ್ಮದ್ ಮುಯಿಜ್ ಯಾವಾಗ ಪ್ರೆಸಿಡೆಂಟ್ ಆದರೂ ಅವಾಗಿಂದ ಈ ಮಾಲ್ಡೀವ್ಸ್ ಆರ್ಥಿಕತೆ ಸ್ಥಿತಿಯೂ ಕೂಡ ಹದಗೆಟ್ಟಿದೆ. ಹಾಗೂ ಈ ಇವೆರಡರ ನಂತರ ಭಾರತವನ್ನು ಬೆಂಬಲಿಸುವ ಶೇಖ್ ಹಸೀನಾ ಸರ್ಕಾರವು ಪತನಗೊಂಡಾಗ ಬಾಂಗ್ಲಾದೇಶದಲ್ಲಿ ಭಾರತ ವಿರೋಧಿ ಶಕ್ತಿಗಳು ಪ್ರಬಲವಾಗುತ್ತೆ. ಹಾಗೂ ಆನಂತರ ಈಗ ಬಾಂಗ್ಲಾದೇಶದಲ್ಲೂ ಕೂಡ ಭಾರಿ ಆರ್ಥಿಕ ಬಿಕ್ಕಟ್ಟು ಬಂದಿದೆ. ಈ ಮಧ್ಯ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಅವರ ಸರ್ಕಾರವು ಅಚಾನಕ್ಕಾಗಿ ಪತನಗೊಂಡಾಗ ಹಾಗೂ ದೇಶಾದ್ಯಂತ ಗಲಭೆಗಳು ಪ್ರಾರಂಭವಾದಾಗ ಭಾರತವು ತನ್ನ ಅಲ್ಲಿನ ಎಂಬಾಸಿಯನ್ನು ಮತ್ತು ಅಲ್ಲಿನ ವಿವಿಧ ಪ್ರಾಜೆಕ್ಟ್ಗಳಿಗೆ ಭಾರತ ಸರ್ಕಾರವು ಏನು ಹಣ ಸೌಲಭ್ಯಗಳನ್ನು ಒದಗಿಸಿತ್ತೋ ಅದರಲ್ಲಿ ಕೆಲಸ ಮಾಡುತ್ತಿರುವಂಥ ಎಲ್ಲ ಭಾರತೀಯ ಎಂಪ್ಲಾಯಿಗಳಿಗೆ ಮರಳಿ ಕರೆದಿದ್ದಾರೆ. ನಿಮ್ಮ ಮಾಹಿತಿಗಾಗಿ ಹೇಳೋದಾದರೆ ಭಾರತ ಸರ್ಕಾರ ಬಾಂಗ್ಲಾದೇಶದಲ್ಲಿ ಬಹಳಷ್ಟು ಪ್ರಾಜೆಕ್ಟ್ಗೆ ಫಂಡಿಂಗ್ ಅನ್ನು ಮಾಡ್ತಾ ಇದೆ. ಅದರಲ್ಲಿ ಮೈತ್ರಿ ಪವರ್ ಪ್ರಾಜೆಕ್ಟ್, ಇಂಡಿಯಾ ಬಾಂಗ್ಲಾದೇಶ್ ಫ್ರೆಂಡ್ಶಿಪ್ ಪೈಪ್ಲೈನ್ IBFE, ಕೋಲ್ನಾ ಮೊಂಗ್ಲಾ ಪೋರ್ಟ್ ರೈಲ್ವೆ ಲೈನ್, ಹೈ ಇಂಪ್ಯಾಕ್ಟ್ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್, ಬಾರ್ಡರ್ ಹಾರ್ಟ್ ಡೆವಲಪ್ಮೆಂಟ್, ವಾಟರ್ ಸಪ್ಲೈ ಮತ್ತು ಸ್ಯಾನಿಟೇಷನ್ ಪ್ರಾಜೆಕ್ಟ್ಸ್ ಹಾಗೂ ಇನ್ನು ಅನೇಕ ಸ್ಕಿಲ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ಸ್ಗೆ ಭಾರತ ಸರ್ಕಾರವು ಬಾಂಗ್ಲಾದೇಶಕ್ಕೆ ಫಂಡಿಂಗ್ ಮಾಡ್ತಾ ಇದೆ. ಹಾಗೂ ಹಲವಾರು $ಬಿಲಿಯನ್ ಖರ್ಚು ಮಾಡುವ ಮೂಲಕ ಬಾಂಗ್ಲಾ ಸರ್ಕಾರಕ್ಕೆ ಸಹಾಯ ಮಾಡ್ತಾ ಇತ್ತು. ಆದರೆ ಈಗ ಈ ಬಾಂಗ್ಲಾದೇಶದಲ್ಲಿ ಭಾರತೀಯ ಫಂಡಿಂಗಿಂದ ನಡೆಯುತ್ತಿದ್ದ ಈ ಎಲ್ಲ ಪ್ರಾಜೆಕ್ಟ್ಗಳು ಅಚಾನಕ್ಕಾಗಿ ನಿಂತು ಹೋಗಿವೆ. ಯಾಕಂದರೆ ಅವರ ಕಾರ್ಯಾಚರಣೆಗಾಗಿ ಭಾರತದಿಂದ ಕೇವಲ ಫಂಡಿಂಗ್ ಅಷ್ಟೇ ಅಲ್ಲದೆ ಬಹಳಷ್ಟು ಸ್ಟಾಫ್ ಅವರನ್ನು ಕೂಡ ಕಳುಹಿಸಲಾಗಿತ್ತು. ಬಾಂಗ್ಲಾದೇಶದ ಸಿಚುವೇಶನ್ ಈಗ ಸ್ವಲ್ಪರ ಮಟ್ಟಿಗೆ ಕಂಟ್ರೋಲಲ್ಲಿ ಬಂದಿದೆ. ಆದ್ರೂ ಅಲ್ಲಿನ ಹಿಂದೂಗಳು ಇನ್ನೂ ಸಂಪೂರ್ಣವಾಗಿ ಸುರಕ್ಷಿತವಾಗಿಲ್ಲ. ಆದರೆ ಬಾಂಗ್ಲಾದೇಶದಲ್ಲಿ ಈಗ ಮತ್ತೊಮ್ಮೆ ಎಲ್ಲವೂ ತೆರೆದುಕೊಳ್ಳುತ್ತಿದೆ. ಎಲ್ಲ ಸ್ಥಳೀಯ ಪ್ರಾಜೆಕ್ಟ್ಗಳು ಮತ್ತೆ ಪ್ರಾರಂಭವಾಗ್ತಾ ಇವೆ. ಆದರೆ ಭಾರತ ಸರ್ಕಾರವು ಇನ್ನೂ ತನ್ನ ಪ್ರಾಜೆಕ್ಟ್ಗಳನ್ನು ರೀಸ್ಟಾರ್ಟ್ ಮಾಡಿಲ್ಲ. ಇದರ ಮಧ್ಯೆ ಬಾಂಗ್ಲಾದೇಶದ ಇಂಟರಿಮ್ ಗೌರ್ಮೆಂಟ್ನ ಫೈನಾನ್ಷಿಯಲ್ ಅಡ್ವೈಸರ್ ಅವರು ಭಾರತವನ್ನು ರಿಕ್ವೆಸ್ಟ್ ಮಾಡಿ ಏನು ಹೇಳಿದ್ದಾರೆ ಅಂದರೆ, ಭಾರತವು ಬಾಂಗ್ಲಾದೇಶದಲ್ಲಿರುವ ತನ್ನ ಎಲ್ಲ ಪ್ರಾಜೆಕ್ಟನ್ನು ಪೂರ್ಣಗೊಳಿಸಬೇಕು. ಯಾಕಂದರೆ ಈ ಎಲ್ಲ ಪ್ರಾಜೆಕ್ಟ್ಗಳು ಭಾರತದಿಂದ ಫಂಡೆಡ್ ಆಗಿದೆ. ಸೊ ಯಾವುದೇ ಪ್ರಾಜೆಕ್ಟನ್ನು ನಿಲ್ಲಿಸುವುದಕ್ಕಾಗಿ ನಾವು ಬಯಸುವುದಿಲ್ಲ. ಹಾಗೆಯೇ ಅವರು ಭಾರತವು ಇನ್ನಷ್ಟು ಬಾಂಗ್ಲಾದೇಶದಲ್ಲಿ ಇನ್ವೆಸ್ಟ್ ಮಾಡಲಿ ಅಂತ ನಾವು ಬಯಸ್ತಾ ಇದ್ದೇವೆ. ಹಾಗೂ ಮುಂಬರುವ ಸಮಯದಲ್ಲಿ ನಾವು ಭಾರತದೊಂದಿಗಿನ ಹೆಚ್ಚಿನ ಪ್ರಾಜೆಕ್ಟ್ಗೂ ಸಹಿ ಹಾಕುತ್ತೇವೆ ಅಂತ ಹೇಳ್ತಾ ಇದ್ದಾರೆ. ಹಾಗೂ ನಿನ್ನೆ ಭಾರತದ ವಿದೇಶಾಂಗ ಸಚಿವಾಲಯ ಇದಕ್ಕೆ ಸಂಬಂಧಿಸಿದಂತೆ ಒಂದು ಸ್ಟೇಟ್ಮೆಂಟನ್ನು ಕೂಡ ಜಾರಿಗೆ ಮಾಡಿತ್ತು. ನಿನ್ನೆ ಒಂದು ರೂಟೀನ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಏನು ಹೇಳಿದೆ ಅಂದರೆ, ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಎಲ್ಲ ಪ್ರಾಜೆಕ್ಟ್ಗಳು ಮತ್ತು ಯಾವ ಪ್ರಾಜೆಕ್ಟ್ಗೆ ಭಾರತ ಫಂಡಿಂಗ್ ಮಾಡ್ತಾ ಇದೆ ಹಾಗೂ ಈ ಸಮಯದಲ್ಲಿ ಮುಚ್ಚಲ್ಪಟ್ಟಿರುವ ಎಲ್ಲ ಭಾರತೀಯ ಪ್ರಾಜೆಕ್ಟ್ಗಳನ್ನು ನಾವು ಬಾಂಗ್ಲಾದೇಶದ ಈ ಸೆಕ್ಯೂರಿಟಿ ಸಿಚುವೇಶನ್ನು ಇದನ್ನು ಮಾಡಲು ನಮಗೆ ಅನುಮತಿ ನೀಡಿದಾಗ ಹಾಗೂ ನಮಗೆ ಹಾಗೆ ಮಾಡುವುದು ಉತ್ತಮ ಅನಿಸಿದಾಗ ಮಾತ್ರ ಅದನ್ನು ನಾವು ಮತ್ತೆ ಪ್ರಾರಂಭಿಸುತ್ತೇವೆ ಅಂತ ಹೇಳಿದೆ. ಅಂದರೆ ಬಾಂಗ್ಲಾದೇಶ ಭಾರತೀಯರಿಗೆ ಸುರಕ್ಷಿತ ಎಂದೆನಿಸಿದಾಗ ಬಾಂಗ್ಲಾದೇಶದಲ್ಲಿ ಮತ್ತೆ ಈ ಪ್ರಾಜೆಕ್ಟ್ಗಳನ್ನು ಆರಂಭಿಸಲಾಗುವುದು. ಇದರೊಂದಿಗೇನೆ ಬಾಂಗ್ಲಾದೇಶದ ಇಂಟರಿಮ್ ಗೌರ್ಮೆಂಟ್ ಹೆಡ್ ಪ್ರೊಫೆಸರ್ ಮೊಹಮ್ಮದ್ ಯೂನಿಸ್ ಅವರು ಪ್ರಧಾನಿ ಮೋದಿ ಅವರನ್ನು ಭೇಟಿಯಾಗುವಂತೆ ಮನವಿ ಮಾಡಿದ್ದಾರೆ ಅನ್ನೋ ಸುದ್ದಿ ಹೊರಬರ್ತಾ ಇದೆ. UN ಜನರಲ್ ಅಸೆಂಬ್ಲಿಗಾಗಿ ಪ್ರೊಫೆಸರ್ ಯೂನಿಸ್ ಅಮೆರಿಕಾಗೆ ಹೋಗ್ತಾ ಇದ್ದಾರೆ. ಅದೇ ವಿಸಿಟ್ ಸಮಯದಲ್ಲಿ ಪ್ರಧಾನಿ ಮೋದಿ ಅವರು ಕೂಡ ಅಮೆರಿಕಾದಲ್ಲಿ ಇರ್ತಾರೆ. ಅದಕ್ಕಾಗಿ ಪ್ರೊಫೆಸರ್ ಯೂನಿಸ್ ಅವರು ಪ್ರಧಾನಿ ಮೋದಿ ಅವರನ್ನ ಅಲ್ಲಿ ಭೇಟಿಯಾಗಲು ಬಯಸುತ್ತಿದ್ದಾರೆ ಅಂತ ಬಾಂಗ್ಲಾದೇಶ ಭಾರತಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದೆ. ಆದರೆ ಭಾರತ ಸರ್ಕಾರ ಈ ಬಾಂಗ್ಲಾದೇಶಕ್ಕೆ ಈ ಬಗ್ಗೆ ಇನ್ನು ಯಾವುದೇ ಕನ್ಫರ್ಮೇಷನ್ ಅನ್ನ ಕೊಟ್ಟಿಲ್ಲ. ಅಂದ್ರೆ ಪ್ರಧಾನಿ ಮೋದಿ ಅವರು ಪ್ರೊಫೆಸರ್ ಯೂನಿಸ್ ಅವರನ್ನ ಭೇಟಿ ಮಾಡ್ತಾರೆ ಅಥವಾ ಇಲ್ಲವೇ ಅನ್ನೋದರ ಬಗ್ಗೆ ಭಾರತ ಸರ್ಕಾರ ಇನ್ನೂ ನಿರ್ಧರಿಸಿಲ್ಲ. ಹಾಗೂ ಅಮೆರಿಕಾದಲ್ಲಿ ಪ್ರಧಾನಿ ಮೋದಿ ಅವರು ಈ ಪ್ರೊಫೆಸರ್ ಯೂನಿಸ್ ಅವರೊಂದಿಗೆ ಮೀಟಿಂಗ್ ಅನ್ನ ಮಾಡದೇ ಇರುವ ಸಾಧ್ಯತೆಯೂ ಕೂಡ ಇದೆ. ಯಾಕಂದ್ರೆ ಎಂಡ್ ಮೂಮೆಂಟ್ ಅಲ್ಲಿ ಪ್ರಧಾನಿ ಮೋದಿ ಅವರು ನ್ಯೂಯಾರ್ಕ್ನಲ್ಲಿ UN ಜನರಲ್ ಅಸೆಂಬ್ಲಿಯಲ್ಲಿ ತಮ್ಮ ಸ್ಪೀಚ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಈ ಮೀಟಿಂಗು ನ್ಯೂಯಾರ್ಕ್ನಲ್ಲಿಯೇ ನಡೆಯಬೇಕಿತ್ತು. ಆದರೆ ಈಗ ಅಲ್ಲಿ ಪ್ರಧಾನಿ ಮೋದಿ ಅವರ ಬದಲಿಗೆ ನಮ್ಮ ವಿದೇಶಾಂಗ ಸಚಿವ ಜೈಶಂಕರ್ ಸರ್ ಅವರು ಭಾರತವನ್ನ ರೀಪ್ರೆಸೆಂಟ್ ಮಾಡಲಿದ್ದಾರೆ. ಆದಾಗ್ಯೂ ಎಂಡ್ ಮೂಮೆಂಟ್ ಅಲ್ಲಿ ಏನಾದರೂ ಆಗಬಹುದು. ಸೊ ಬಾಂಗ್ಲಾದೇಶದ ಇಂಟರಿಮ್ ಗೌರ್ಮೆಂಟ್ನ ಹೆಡ್ ಪ್ರೊಫೆಸರ್ ಯೂನಿಸ್ ಅವರೊಂದಿಗೆ ಪ್ರಧಾನಿ ಮೋದಿ ಅವರು ಮೀಟಿಂಗ್ ಮಾಡಬೇಕಾ, ಹೌದು ಅಥವಾ ಇಲ್ಲ ಅನ್ನೋದನ್ನು ಕೆಳಗೆ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ಖಂಡಿತ ನಮಗೆ ತಿಳಿಸಿ. ಈ ರೀತಿಯ ಭಾರತಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳಿಗಾಗಿ ಈ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.